ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿರುವಂತ ಒಂದು ಇಂಪಾರ್ಟೆಂಟ್ ಇವೆಂಟ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸಾಕಷ್ಟು ಜನರಿಗೆ ಡೌಟ್ಸ್ ಇದೆ ಈ ಇವೆಂಟ್ ಮೇಲೆ. ಯಾಕೆಂತಂದ್ರೆ ಇವತ್ತು ಮಾರ್ಕೆಟ್ ಓಪನ್ ಇರುತ್ತೆ. ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ಶನಿವಾರ ಹಾಗೂ ಭಾನುವಾರ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಬಟ್ ಇವತ್ತು ಓಪನ್ ಇರುತ್ತೆ. ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಗೆಳೆಯರಿ, ನಿನ್ನೆ NSE ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಎಸ್ಪೆಷಲಿ ರಾತ್ರಿ ಬಂದಿರುವಂತ ಅನೌನ್ಸ್ಮೆಂಟ್, ಇದು ಲೇಟ್ ನೈಟ್ ಬಂದಿರುವಂತ ಅನೌನ್ಸ್ಮೆಂಟ್. ಮುಂಚೆನೆ ಬಂದಿರಲಿಲ್ಲ, ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೇನೆ. ಇನ್ ಕೇಸ್ ಮುಂಚೆನೆ ಬಂದಿದ್ರೆ ನಿನ್ನೆ ವಿಡಿಯೋದಲ್ಲೇ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೆ. ರಾತ್ರಿ ಬಂದಿರುವಂತ ಅಪ್ಡೇಟ್ ಆಗಿದೆ ಇದು. ನೀವು ಇಲ್ಲಿ ನೋಡಬಹುದು, ಲೈವ್ ಟ್ರೇಡಿಂಗ್ ಸೆಷನ್ ಫ್ರಮ್ ಡಿಸಾಸ್ಟರ್ ರಿಕವರಿ ಸೈಟ್. ನಾವು ಈ ಹಿಂದೆ ನೋಡಿದ್ವಿ, ಡಿಸಾಸ್ಟರ್ ರಿಕವರಿ ಸೈಟ್ ಅಲ್ಲಿ 2-3 ಸಲ ಲೈವ್ ಟ್ರೇಡಿಂಗ್ ಸೆಷನ್ಸ್ ಆಗಿದೆ. ಯಾಕೆ ಇದನ್ನ ಮಾಡ್ತಾರೆ ಅಂತಂದ್ರೆ, ಇನ್ ಕೇಸ್ ಏನಾದ್ರು ಎಮರ್ಜೆನ್ಸಿ ಸನ್ನಿವೇಶದಲ್ಲಿ ಮೈನ್ ಸರ್ವರ್ ಏನಿರುತ್ತೆ ಮಾರ್ಕೆಟ್, ಅವೇನಾದ್ರು ಯಾಕಾದ್ರೆ ಏನಾದ್ರು ಸಮಸ್ಯೆಗಳಾದ್ರೆ ಇಮಿಡಿಯೇಟ್ಲಿ ಟ್ರೇಡಿಂಗ್ ಸ್ಟಾಪ್ ಮಾಡ್ದೇನೆ ಡಿಸಾಸ್ಟರ್ ರಿಕವರಿ ಸೈಟ್ ಗೆ ಶಿಫ್ಟ್ ಮಾಡ್ಕೊಂಡು ಟ್ರೇಡಿಂಗ್ ಅನ್ನ ಕಂಟಿನ್ಯೂ ಮಾಡುವಂತ ವ್ಯವಸ್ಥೆ ಆಗಿರುತ್ತೆ ಈ ಡಿಸಾಸ್ಟರ್ ರಿಕವರಿ ಸೈಟ್. ಇದನ್ನ ಆಗಾಗ ಟೆಸ್ಟ್ ಮಾಡ್ತಾ ಇರ್ತಾರೆ, ಎಷ್ಟು ಮಟ್ಟಿಗೆ ಇದು ವಿತೌಟ್ ಟೆಕ್ನಿಕಲ್ ಗ್ಲಿಚಸ್ ರನ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ NSE ಇಂದ ಒಂದು ಅನೌನ್ಸ್ಮೆಂಟ್ ಬಂದಿದೆ ರಾತ್ರಿ. ನೋಡಬಹುದು, ದಿಸ್ ಈಸ್ ಫರ್ದರ್ ಟು ದ ಸರ್ಕ್ಯುಲರ್ ನಂಬರ್ಸ್ ಇದೆ, dated September 26, 2024, to inform the members that the exchange shall be conducting trading sessions mark and live from its disaster recovery site on September 28, 2024. Mark trading and September 30 to October 1st, 2024 live trading. ಅಂದ್ರೆ 28 ಸೆಪ್ಟೆಂಬರ್ 2024 ಏನಿದೆ ಅಂದ್ರೆ ಇವತ್ತಿರೋದು ಮಾರ್ಕ್ ಟ್ರೇಡಿಂಗ್. ಇಲ್ಲಿ ರಿಯಲ್ ಟ್ರೇಡಿಂಗ್ ಅಥವಾ ಲೈವ್ ಟ್ರೇಡಿಂಗ್ ಇರೋದಿಲ್ಲ, ಜಸ್ಟ್ ಮಾರ್ಕ್ ಟ್ರೇಡಿಂಗ್ ಆಗಿರುತ್ತೆ, ಪ್ರಿಪೇರ್ಡ್ನೆಸ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ. ಇದೇ ರೀತಿ ಲೈವ್ ಟ್ರೇಡಿಂಗ್ ಸೆಷನ್ಸ್ ಇದೆ. ಅಂದ್ರೆ ನಾರ್ಮಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಏನಿರುತ್ತೆ ಅಂದ್ರೆ ಸೋಮವಾರ ಹಾಗೂ ಮಂಗಳವಾರ, ಅವತ್ತು ಲೈವ್ ಟ್ರೇಡಿಂಗ್ ಸೆಷನ್ಸ್ ಕೂಡ ಇದೆ. ಅದು ಎಲ್ಲಿರುತ್ತೆ ಅಂತಂದ್ರೆ, ಈಗ ನಾರ್ಮಲ್ ಏನ್ ಮಾರ್ಕೆಟ್ ಟ್ರೇಡ್ ಆಗುತ್ತೆ ಆ ಸೈಟ್ ಅಲ್ಲಿ ಇರೋದಿಲ್ಲ, ಡಿಸಾಸ್ಟರ್ ರಿಕವರಿ ಸೈಟ್ ಅಲ್ಲಿ ಇರುತ್ತೆ. ಆ 2 ದಿನ ಟ್ರೇಡಿಂಗ್ ಈಗಾಗಲೇ ಹಿಂದೆ 2-3 ಸಲ ಅದರಲ್ಲಿ ಮಾಡಿದ್ದಾರೆ, ಈ ರೀತಿ ಟೆಸ್ಟಿಂಗ್ ಅನ್ನ ಮಾಡಿದ್ದಾರೆ. ಮತ್ತೆ ಅದನ್ನ ರೀಟೆಸ್ಟ್ ಮಾಡಕ್ ಹೊರಟಿದ್ದಾರೆ. ಮಾರ್ಕ್ ಟ್ರೇಡಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಯಾವುದೇ ರೀತಿಯ ಚೇಂಜಸ್ ಇದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಟ್ರೈ ಮಾಡ್ತಾರೆ. ಅಲ್ಲಿ ಏನಾದ್ರು ಸಮಸ್ಯೆಗಳಾಗುತ್ತಾ ಅಥವಾ ವಿತೌಟ್ ಎನಿ ಪ್ರಾಬ್ಲಮ್ ಸ್ಮೂತ್ ಆಗಿ ರನ್ ಆಗುತ್ತಾ ಆಕ್ಟಿವಿಟೀಸ್, ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿರುತ್ತೆ ಅನ್ನೋ ಎಲ್ಲವನ್ನ ಟೆಸ್ಟ್ ಮಾಡೋ ಅಂತ ಪ್ರಯತ್ನ ಮಾಡ್ತಾರೆ ಈ ಮಾರ್ಕ್ ಟ್ರೇಡಿಂಗ್ ಅಲ್ಲಿ. ಆನಂತರ ಲೈವ್ ಟ್ರೇಡಿಂಗ್ ಇದ್ದೇ ಇರುತ್ತೆ. ಆದ್ರೆ ಇವತ್ತಿರೋದು ಮಾರ್ಕ್ ಟ್ರೇಡಿಂಗ್. ಇಲ್ಲೇನು ಬೈಯಿಂಗ್ ಸೆಲ್ಲಿಂಗ್ ನಾವು ಮಾಡೋದಕ್ಕೆ ಆಗೋದಿಲ್ಲ, ಅಂದ್ರೆ ಜಸ್ಟ್ ಟೆಸ್ಟ್ ಮಾಡ್ಲಿಕ್ಕೆ ಮಾಡ್ತಾರೆ ಅದನ್ನು ಕೂಡ. ಬಟ್ ಅದು ಮಾರ್ಕ್ ಟ್ರೇಡಿಂಗ್ ಆಗಿರುತ್ತೆ, ಡಮ್ಮಿ ಮಾರ್ಕ್ ಟ್ರೇಡಿಂಗ್ ಅಂದ್ರೆ. ಬಟ್ ಸೋಮವಾರ ಮಂಗಳವಾರ ಡಿಸಾಸ್ಟರ್ ರಿಕವರಿ ಸೈಟ್ ಅಲ್ಲಿ ಟ್ರೇಡಿಂಗ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವು ಪಾಯಿಂಟ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು. ಸಿನ್ಸ್ ದರ್ ಇಸ್ ಎ ಮಾರ್ಕ್ ಸೆಷನ್ ಶೆಡ್ಯೂಲ್ಡ್ ಆನ್ September 28, 2024, the UCCs added or modified during a mark session on September 28, 2024 shall not be considered valid for the live trading session on September 30, 2024 onwards. This record shall be purged from the UCC system of the exchange by the end of the day. ಅಂದ್ರೆ ಏನೇನ್ ಚೇಂಜಸ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಮಾರ್ಕ್ ಟ್ರೇಡಿಂಗ್ ಅಂತ ಅಂದ್ರೆ ಡೈಲಿ ಲೈವ್ ಸೆಷನ್ ಅಲ್ಲಿ ಹೇಗೆ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಪ್ರೈಸ್ ಚೇಂಜ್ ಆಗ್ತೋ ಅದೇ ರೀತಿ ಈ ಸೆಷನ್ ಅಲ್ಲೂ ಕೂಡ ಚೇಂಜ್ ಆಗುತ್ತೆ. ಬಟ್ ಎಂಡ್ ಆಫ್ ದ ಡೇ ಅದನ್ನೆಲ್ಲ ವೈಪ್ ಔಟ್ ಮಾಡಿ ನಿನ್ನೆ ಕ್ಲೋಸಿಂಗ್ ಏನಿರುತ್ತೆ ಅಲ್ಲಿಗೆ ತಂದು ನಿಲ್ಲಿಸ್ತಾರೆ. ಫೈನಲ್ ವಿಚಾರ ಏನಂತಂದ್ರೆ, ಮಾರ್ಕೆಟ್ ಇವತ್ತು ಓಪನ್ ಇರುತ್ತೆ, ಬಟ್ ಅದು ಜಸ್ಟ್ ಡಮ್ಮಿ ಮಾರ್ಕೆಟ್ ಸೆಷನ್ ಆಗಿರುತ್ತೆ ಅಥವಾ ಮಾರ್ಕ್ ಟ್ರೇಡಿಂಗ್ ಸೆಷನ್ ಆಗಿರುತ್ತೆ ಅಷ್ಟೇ. ಆಕ್ಚುಯಲ್ ಅಥವಾ ರಿಯಲ್ ಅಥವಾ ಲೈವ್ ಟ್ರೇಡಿಂಗ್ ಸೆಷನ್ ಅಲ್ಲ. ಇದು ನೆನಪಲ್ಲಿ ಇರಲಿ. ಅದೇ ಇದಕ್ಕೆ ಸಂಬಂಧಪಟ್ಟಂತೆ ಟೈಮಿಂಗ್ ಏನಾದ್ರು ಇದೆಯಾ, ಇದರಲ್ಲಿ ಟೈಮಿಂಗ್ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಟ್ ಟೈಮಿಂಗ್ ಬಂದು 12 ಗಂಟೆಯಿಂದ ಶುರು ಆಗುತ್ತೆ. 12 ಗಂಟೆಯಿಂದ 1 ಗಂಟೆವರೆಗೂ ಈ ಸೆಷನ್ ಓಪನ್ ಇರುತ್ತೆ. ಆ ನಂತರ ಕ್ಲೋಸ್ ಆಗುತ್ತೆ ಆಸ್ ಯೂಶುವಲ್. ಹೆಡ್ಲೈನ್ ಗಳನ್ನ ನೀವಿಲ್ಲಿ ನೋಡಬಹುದು. NSE ಟು ಕಂಡಕ್ಟ್ ಮಾರ್ಕ್ ಟ್ರೇಡಿಂಗ್ ಸೆಷನ್ ಆನ್ ಸ್ಯಾಟರ್ಡೆ, ಎಲ್ಲೂ ಕೂಡ ನೋಡಬಹುದು. NSE ಟು ಹೋಲ್ಡ್ ಮಾರ್ಕ್ ಟ್ರೇಡಿಂಗ್ ಸೆಷನ್ ಆನ್ ಸ್ಯಾಟರ್ಡೆ. ಸುಮಾರು ಇದೆ, ಯಾವ್ದಾದ್ರು ಒಂದು ಓಪನ್ ಮಾಡಿದ್ರೆ ನೋಡಬಹುದು. ದಿಸ್ ವಿಲ್ ಬಿ ದ ಥರ್ಡ್ ಸ್ಪೆಷಲ್ ಲೈವ್ ಟ್ರೇಡಿಂಗ್ ಸೆಷನ್ ಬೈ NSE ದಿಸ್ ಇಯರ್. ಈಗಾಗಲೇ 2 ಟ್ರೇಡಿಂಗ್ ಸೆಷನ್ಸ್ ಆಗಿದೆ, ಇವತ್ತು 3ನೇ ಟ್ರೇಡಿಂಗ್ ಸೆಷನ್ ಕಂಡಕ್ಟ್ ಮಾಡ್ತಾ ಇದೆ. ನೋಡಬಹುದು, ದ ಸ್ಪೆಷಲ್ session will test the preparedness of exchanges in case of any unexpected event during normal trading session. So disaster site ಅಲ್ಲಿ preparedness ಅನ್ನ ಚೆಕ್ ಮಾಡೋಕೆ ಮಾಡುವಂತದ್ದು. In case of any emergency like a security breach, market operations can be temporarily relocated to a disaster recovery site to ensure continuity of normal operations. So instead market trading close ಮಾಡೋ ಬದಲಿಗೆ ಈ ಡಿಸಾಸ್ಟರ್ ರಿಕವರಿ ಸೈಟ್ ಗೆ ಶಿಫ್ಟ್ ಮಾಡ್ಕೊಂಡು ಮಾರ್ಕೆಟ್ ನಾರ್ಮಲ್ ಆಪರೇಷನ್ಸ್ ಅನ್ನ ಕಂಟಿನ್ಯೂ ಮಾಡೋ ಅಂತದನ್ನ ಟೆಸ್ಟ್ ಮಾಡೋ ಅಂತ ಸೆಷನ್ ಆಗಿರುತ್ತೆ ಇದು. ಶೆಡ್ಯೂಲ್ ಕೂಡ ನೋಡಬಹುದು. ಮಾರ್ನಿಂಗ್ ಬ್ಲಾಕ್ ಡೀಲ್ ವಿಂಡೋ ಓಪನ್ ಟೈಮ್ ಸೆಷನ್ 9:45 AM. ಈಗ ಬ್ಲಾಕ್ ಡೀಲ್ ವಿಂಡೋ ಕ್ಲೋಸ್ ಟೈಮ್ 10 AM. ಪ್ರೀ ಓಪನ್ 10. ಅವಾಗಲೇ ನಾನು 12ರಿಂದ 1 ಅಂತ ಅಂದೆ ಅನ್ಸುತ್ತೆ, ಸಾರಿ 10ರಿಂದ 11 ಇರುತ್ತೆ ನೋಡಬಹುದು ನೀವು ಇಲ್ಲಿ. ಪ್ರೀ ಓಪನ್ ಟೈಮ್ 10ರಿಂದ 10 ಎಂಟರ್ವರೆಗೂ ಇರುತ್ತೆ. ಹಾಗೆ ಸ್ಪೆಷಲ್ ಪ್ರೀ ಓಪನ್ ಸೆಷನ್ ಓಪನ್ ಟೈಮ್ 10 ಇರುತ್ತೆ. ಮತ್ತೆ ಪ್ರೀ ಓಪನ್ ಸೆಷನ್ ಕ್ಲೋಸ್ ಟೈಮ್ 10:45 ಇರುತ್ತೆ.
ನಾರ್ಮಲ್ ಮಾರ್ಕೆಟ್ ಲಾಟ್ ಓಪನ್ ಟೈಮ್ 10:15 AM ಇರುತ್ತೆ. ಕ್ಲೋಸ್ ಟೈಮ್ ಬಂದು 15:30 ಅಂದ್ರೆ 3:30 ಇರುತ್ತೆ. ಇಲ್ಲಿ ವೇರಿಯಸ್ ಟೈಮ್ ಗಳನ್ನ ಕೊಟ್ಟಿದ್ದಾರೆ ನೋಡಬಹುದು. T+0 ಮಾರ್ಕೆಟ್ ಟ್ರೇಡ್ ಮಾಡಿಫಿಕೇಶನ್ ಓಪನ್ ಟೈಮ್ 10:15 AM ಸಾಕಷ್ಟಿದೆ. ಓವರ್ ಆಲ್ ಈ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಏನಿದೆ ಅಪ್ ಟು 1:45 ವರೆಗೂ ಒಂದಲ್ಲ ಒಂದು ಆಕ್ಟಿವಿಟಿ ಇದ್ದೇ ಇರುತ್ತೆ ನೋಡಬಹುದು. 1:45 PM ವರೆಗೂ. ನಂತರ ಕೆಲವೊಂದು ಮಾಡಿಫಿಕೇಶನ್, ಕ್ಲೋಸ್ ಟೈಮ್, ರೀಲಾಗಿನ್ ಟೈಮ್ ಇವೆಲ್ಲನೂ ಕೂಡ ಇರುತ್ತೆ. ಸರಿ ಗೆಳೆಯರೆ, ಕೆಲವು ಪ್ರಶ್ನೆಗಳು ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ರ ಬಗ್ಗೆ ಬಂದಿದ್ವು, ಹಾಗಾಗಿ ಬ್ರೀಫ್ ಆಗಿ ಕವರ್ ಮಾಡುವಂತ ಪ್ರಯತ್ನ ಮಾಡಿದೆ. ಇವತ್ತು ಜಸ್ಟ್ ಮಾರ್ಕ್ ಟ್ರೇಡಿಂಗ್ ಆಗಿರುತ್ತೆ, ಲೈವ್ ಅಲ್ಲ. ಇದರಲ್ಲಿ ಆಗುವಂತ ಚೇಂಜಸ್ ಎಂಡ್ ಆಫ್ ದ ಡೇ ಎರೇಸ್ ಮಾಡ್ತಾರೆ. ನಿನ್ನೆ ಕ್ಲೋಸಿಂಗ್ ಅಷ್ಟೇ ಕಂಟಿನ್ಯೂ ಆಗುತ್ತೆ, ಯಾಕಂದ್ರೆ ಇದು ಮಾರ್ಕ್ ಟೆಸ್ಟ್ ಆಗಿರೋದ್ರಿಂದ. ಇನ್ ಕೇಸ್ ಲೈವ್ ಟೆಸ್ಟ್ ಆಗಿದ್ರೆ ಅದು ಆಸ್ ಯೂಶುವಲ್ ಕಂಟಿನ್ಯೂ ಇರ್ತಾ ಇತ್ತು, ಬಟ್ ಲೈವ್ ಸೆಷನ್ ಅಲ್ಲ, ಮಾರ್ಕ್ ಟೆಸ್ಟ್. ಒಂಥರ ಡ್ರಿಲ್ ಮಾಡ್ದಂಗೆ ಅಷ್ಟೇ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.